ನಮಸ್ಕಾರ. ಇವತ್ತಿನ ಸ್ಪಂದನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಸಂಘದ ಪ್ಲಾಟಿನಂ ಸ್ಪಾನ್ಸರ್ ರಾಜ್ ಹಾಗೆ ಶ್ರೀ ಅವರಿರ್ತಾರೆ. ಸೊ ಹಾಗಿದ್ರೆ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಸಾಕಷ್ಟು ಮಾತಾಡೋದಿದೆ. ರಾಜ್ ಹಾಗೆ ಶ್ರೀ, ವೆಲ್ಕಮ್. ನಮಸ್ಕಾರ ಶ್ರೀಮಾನವರೇ. ಇನ್ನು ಕೆಲವೇ ದಿನಗಳಲ್ಲಿ KST ಪಿಕ್ನಿಕ್ ನಡೀತಾ ಇದೆ. ನೀವೆಲ್ಲ ಆರ್ಗನೈಸಿಂಗ್ ಕಮಿಟಿಯವರು ತುಂಬ ಬ್ಯುಸಿ ಅಂತ ನನಗೆ ಗೊತ್ತು. ಅದರಲ್ಲೂ ಸಹಿತವಾಗಿ ನೀವು ಸಮಯವನ್ನು ಮಾಡಿಕೊಂಡು ನಮ್ಮ ಒಂದು ಈ ಕಿರು ಪರಿಚಯವನ್ನು ಕೆನಡಾದಲ್ಲಿರುವ ಎಲ್ಲ ಕನ್ನಡಿಗರಿಗೆ ಮಾಡಿಸ್ತಾ ಇರೋದಕ್ಕೆ ನಿಮಗೆಲ್ಲ ತುಂಬ ಧನ್ಯವಾದ. ಶ್ರೀ ಅವರೇ, ಮೊದಲಿಗೆ ನಿಮ್ಮ ಹುಟ್ಟೂರಿನ ಬಗ್ಗೆ ತಿಳಿಸ್ಕೊಡ್ಬೇಕು. ಹಾಗೆ ನಿಮ್ಮ ಸ್ಕೂಲ್ ಡೇಸ್ ಎಲ್ಲ ಹೇಗಿತ್ತು, ಕಾಲೇಜ್ ಡೇಸ್ ಹೇಗಿತ್ತು? ಶರ್ವಣಿಯವರೇ, ನಾನು ರಾಜ್ ಇಬ್ಬರೂ ಉತ್ತರ ಕರ್ನಾಟಕದವರು. ನಾನು ಹುಟ್ಟಿದ್ದು ಗದಗ ಹತ್ರ ಒಂದು ಚಿಕ್ಕ ಊರು ಸೂಡಿ ಅಂತ. ನಮ್ಮ ತಂದೆ ಡಾಕ್ಟರ್ ಆಗಿದ್ದರು. ಹಿ ವಾಸ್ ವೆರಿ ಹಂಬಲ್ ಆ್ಯಂಡ್ ಸಿಂಪಲ್ ಪರ್ಸನ್. ಬಟ್ ಈಗ ನಮ್ಮನ್ನು ಆಗಲಿ ಆಲ್ಮೋಸ್ಟ್ 5 ವರ್ಷಗಳಾಯಿತು. ವಿ ರಿಯಲಿ ಮಿಸ್ ಹಿಮ್. ಆಮೇಲೆ ನಮ್ಮ ತಾಯಿ, ಶಿ ಈಸ್ ಅ ಹೋಮ್ ಮೇಕರ್, ವೆರಿ ಸ್ಟ್ರಾಂಗ್ ವುಮನ್. ಶಿ ಈಸ್ 60+ ಈಗ. ಬಟ್ ಏನಂದರೆ ಬೆಳಗ್ಗೆ ಎದ್ಬಿಟ್ಟು ಯೋಗಾಸನ ಮಾಡ್ದೇ ಅವರು ಡೇ ಶುರುನೇ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ನನ್ನ ಜೀವನದಲ್ಲಿ ಅವರೇ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ನನಗೆ. ನನ್ನ ಎಜುಕೇಷನ್ ಬಂದುಬಿಟ್ಟು ಮೋಸ್ಟ್ ಆಫ್ ಮೈ ಎಜುಕೇಷನ್ ರೆಸಿಡೆನ್ಷಿಯಲ್ ಸ್ಕೂಲಲ್ಲಾಗಿದ್ದು, ಕಿತ್ತೂರಾಣಿ ಚೆನ್ನಮ್ಮ ಸೈನಿಕ್ ಶಾಲೆ ಅಂಥೇಳಿ. ಸೊ ಇದು ಬಂದುಬಿಟ್ಟು ಬೆಲ್ಗಮ್ ಹತ್ರ ಬರುತ್ತೆ. 6th ಸ್ಟ್ಯಾಂಡರ್ಡಿಂದ 2nd PUCವರೆಗೂ ನಾನು ಅಲ್ಲೇ ಓದಿದ್ದು. ಇಟ್ಸ್ ಕೈಂಡ್ ಆಫ್ ಮಿಲಿಟ್ರಿ ಸ್ಕೂಲ್ ಅಂತಲೇ ಹೇಳ್ಬೋದು. ನಮ್ಮದು ಮೋಸ್ಟ್ ಆಫ್ ಅವರ್ ಪ್ರಿನ್ಸಿಪಲ್ಸ್ ಯೂಸ್ ಟು ಬಿ ರಿಟೈರ್ಡ್ ಮಿಲಿಟ್ರಿ ಆಫೀಸರ್ಸ್ ಆಗಿರ್ತಿದ್ರು. ಸೊ ಯು ಕ್ಯಾನ್ ಇಮ್ಯಾಜಿನ್ ಇಟ್ ವಾಸ್ ವೆರಿ ಸ್ಟ್ರಿಕ್ಟ್ ಆ್ಯಂಡ್ ಹೈಲಿ ಡಿಸಿಪ್ಲಿನ್ ಸ್ಕೂಲ್. ಇನ್ಫ್ಯಾಕ್ಟ್ ಇಟ್ಸ್ ಒನ್ ಆಫ್ ದ ವೆರಿ ವೆಲ್ ನೋನ್ ರೆಸಿಡೆನ್ಷಿಯಲ್ ಸ್ಕೂಲ್ ಇನ್ ನಾರ್ತ್ ಕರ್ನಾಟಕ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಾನು ಗದಗಲ್ಲಿ ನನ್ನದು ಕಂಪ್ಯೂಟರ್ ಸೈನ್ಸ್ನ ಕಂಪ್ಲೀಟ್ ಮಾಡಿದೆ. ಅಷ್ಟರಲ್ಲೇ ರಾಜ್ ಬಂದುಬಿಟ್ರು, ಮದುವೆ ಆಯಿತು. ಸೊ ಎಜುಕೇಷನ್ ಕಂಪ್ಲೀಟ್ ಆಯಿತು. ಸೊ ಶ್ರೀ ರಾಜ್ ಅವ್ರನ್ನ ಮೊದಲು ಎಲ್ಲಿ ಹೇಗೆ ಮೀಟ್ ಮಾಡಿದ್ರು? ನಾನು ರಾಜ್ ಮೊದಲು ಮೀಟ್ ಆಗಿದ್ದು 2001ನಲ್ಲಿ. ಸೊ ಒಬ್ಬರು ಸ್ವಾಮೀಜಿ ಮುಖಾಂತರ ನಮ್ಮಿಬ್ಬರು ಫ್ಯಾಮಿಲಿ ಪರಿಚಯ ಆಗಿದ್ದು. ರಾಜ್ ಮೊದಲು ಸಿಂಗಾಪುರಲ್ಲಿದ್ದರು. ಸೊ ಬಿಫೋರ್ ಮೂವಿಂಗ್ ಟು ಕ್ಯಾನಡಾ ಹಿ ವಾಂಟೆಡ್ ಟು ಗೆಟ್ ಮ್ಯಾರಿಡ್. ಬಟ್ ನಂದಿನ್ನೂ ಎಜುಕೇಷನ್ 2 ವರ್ಷ ಬಾಕಿ ಇತ್ತು ಕಂಪ್ಲೀಟ್ ಆಗೋಕ್ಕೆ. ಸೊ ಹಿ ಡಿಸೈಡೆಡ್ ಟು ವೇಟ್ ಫಾರ್ ಮೀ ಫಾರ್ ದೋಸ್ 2 years. ಅದಾದಮೇಲೆ 2003 ವಿ ಗಾಟ್ ಮ್ಯಾರಿಡ್ ಆ್ಯಂಡ್ ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಹಿಯರ್ ಇನ್ ಕ್ಯಾನಡಾ. ಇನ್ಫ್ಯಾಕ್ಟ್ ಲಾಸ್ಟ್ ಮಂತ್ ಇಟ್ ಸೆಲ್ಫ್ ವಿ ಕಂಪ್ಲೀಟೆಡ್ ಅವರ್ 19 years ಆಫ್ ಮ್ಯಾರೇಜ್. ಓ, ಬಿಲೇಟೆಡ್ ವಿಶಸ್. ತುಂಬ ಥ್ಯಾಂಕ್ಸ್. ಶ್ರೀ, ನಿಮ್ಮ ಫ್ಯಾಮಿಲಿನ ಪರಿಚಯ ಮಾಡ್ಕೊಡ್ತೀರಾ? ನಮ್ಮದು ಇಲ್ಲಿ ಚಿಕ್ಕ ಫ್ಯಾಮಿಲಿ. ನಮಗೆ 2 ಮಕ್ಕಳು. ದೊಡ್ಡವಳು ಅದಿತಿ, ಶಿ ಈಸ್ 17 years ಓಲ್ಡ್ ಈಗ. ಇನ್ಫ್ಯಾಕ್ಟ್ ಶಿ ಈಸ್ ಸ್ಟಾರ್ಟಿಂಗ್ ಹರ್ ಯೂನಿವರ್ಸಿಟಿ ಎಜುಕೇಷನ್ ಕಮಿಂಗ್ ಸೆಪ್ಟೆಂಬರಿಂದ. ಎರಡನೇದವನು ಯಶ್ ಅಂತ, ಅವನು 12 ವರ್ಷ. ಅವನಿಗೆ ಸ್ಪೋರ್ಟ್ಸ್ ಅಂದರೆ ತುಂಬಾ ಇಷ್ಟ. ಹಿ ಪ್ಲೇಸ್ ಬಾಸ್ಕೆಟ್ಬಾಲ್, ಸಾಕರ್ ಆ್ಯಂಡ್ ಮನೆಯಲ್ಲಿ ಅವ್ರ ಡ್ಯಾಡಿ ಜೊತೆ ಟೇಬಲ್ ಟೆನ್ನಿಸ್ ಎಲ್ಲ ಆಡ್ತಾ ಇರ್ತಾನೆ. ರೀಸೆಂಟ್ಲಿ ಹಿ ಸ್ಟಾರ್ಟೆಡ್ ಪ್ಲೇಯಿಂಗ್ ಕ್ರಿಕೆಟ್ ಆ್ಯಸ್ ವೆಲ್. ಸಂಜೆ ಎಲ್ಲ ತನ್ನ ಫ್ರೆಂಡ್ಸನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಸ್ಟ್ರೀಟಲ್ಲೆಲ್ಲ ಕ್ರಿಕೆಟ್ ಆಡೋಕ್ಕೆ ಶುರು ಮಾಡಿದ್ದಾನೆ. ನಮಗೆ ಇಲ್ಲಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಯಾರಿಲ್ಲ. ಬಟ್ ಒನ್ ಥಿಂಗ್ ಈಸ್ ಕನ್ನಡ ಸಂಘ ಹ್ಯಾಸ್ ಗಿವನ್ ಅಸ್ ಸೋ ಮೆನಿ ಫ್ರೆಂಡ್ಸ್. ನನ್ನ ಮಗಳು ಅದಿತಿ 4 ವರ್ಷದವಳಿದ್ದಾಗಿಂದ ನಾವು ಕನ್ನಡ ಸಂಘಕ್ಕೆ ಹೋಗೋಕ್ಕೆ ಶುರು ಮಾಡಿದ್ದೀವಿ. ಸೊ ಅಲ್ಲಿ ತುಂಬ ಜನ ಫ್ರೆಂಡ್ಸ್ ಆದರು ನಮಗೆ. ಸೊ ಈಗ ಅದೇ ಫ್ರೆಂಡ್ಸು ನಮಗೆ ಫ್ಯಾಮಿಲಿ ಆಗಿದ್ದಾರೆ. ಸೊ ವಿ ಆರ್ ರಿಯಲಿ ಥ್ಯಾಂಕ್ಫುಲ್ ಟು ಕನ್ನಡ ಸಂಘ ಫಾರ್ ಗಿವಿಂಗ್ ಅಸ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಹಿಯರ್ ಇನ್ ಕ್ಯಾನಡಾ. ರಾಜ್ ಅವರೇ, ಕೆನಡಾಗೆ ನೀವು ಯಾವಾಗ ಮೂವ್ ಆದ್ರಿ? ಹಾಗೆ ಇಲ್ಲಿನ ಇನಿಷಿಯಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ತಿಳಿಸ್ಕೊಡ್ಬೇಕು. ಶೂರ್. ನಾನು ಕೆನಡಾಕ್ಕೆ ಬಂದಿದ್ದು 2001ನಲ್ಲಿ. ಮುಂದಿನ ತಿಂಗಳ ಜುಲೈಗೆ 21 ವರ್ಷಗಳಾಯಿತು. ನನ್ನ ಒಂದು ಆವಾಗಿನ ಇನಿಷಿಯಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ, ಥಿಂಗ್ಸ್ ವೇರ್ ಕ್ವೈಟ್ ಡಿಫ್ರೆಂಟ್ ಬ್ಯಾಕ್ ದೆನ್. ಯಾವುದ್ರ ಬಗ್ಗೆ ಆಗಲಿ ಇನ್ಫಾರ್ಮೇಷನ್ ಇಷ್ಟೊಂದು ಸುಲಭವಾಗಿ ಶೇರ್ ಮಾಡೋದಾಗಲಿ ಅಥವಾ ಆಕ್ಸೆಸ್ ಮಾಡೋದಾಗಲಿ ಆಗ್ತಾ ಇರಲಿಲ್ಲ. ಆಬ್ವಿಯಸ್ಲಿ, ಯಾಕಂದರೆ ಟೆಕ್ನಾಲಜಿ ಇಷ್ಟೊಂದು ಅಡ್ವಾನ್ಸ್ ಇರಲಿಲ್ಲ ಅವಾಗ. ವಿ ಡಿಂಟ್ ಹ್ಯಾಡ್ ಸ್ಮಾರ್ಟ್ಫೋನ್ಸ್, ನೋ ಫೇಸ್ಬುಕ್, ನೋ ವಾಟ್ಸಪ್. ಇವಾಗ ನೋಡಿ, ಯಾರಾದರೂ ಕೆನಡಾಕ್ಕೆ ಬರ್ತಾರಂದರೆ ದೇ ಕ್ಯಾನ್ ರಿಸರ್ಚ್ ಆ್ಯಂಡ್ ಫೈಂಡ್ ಔಟ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಅಬೌಟ್ ಕ್ಯಾನಡಾ ಆರ್ ಲಿವಿಂಗ್ ಲೈಫ್ ಸ್ಟೈಲ್ ಆರ್ ಜಾಬ್, ರೈಟ್ ಅಪ್ ಟು ದ ವೆರಿ ಮೈನ್ಯೂಟ್ ಡೀಟೇಲ್ಸ್, ಇವನ್ ಬಿಫೋರ್ ದೆ ಲ್ಯಾಂಡ್ ಹಿಯರ್. ಬಟ್ ನಾವು ಆವಾಗ ಬರೋಕ್ಕಿಂತ ಮೊದಲು ಗೊತ್ತಿದ್ದು ನಮಗೆ 2 ವಿಷಯಗಳು ಮಾತ್ರ. ಒಂದು, ಕೆನಡಾದಲ್ಲಿ ತುಂಬ ಚಳಿ, ಸ್ನೋ ಬೀಳುತ್ತೆ, ವಿ ನೀಡ್ ಅ ಗುಡ್ ಜಾಕೆಟ್ ಅಂತ. ಎರಡನೇದಾಗಿ $1 Canadian = 32 Indian rupees ಅಂತ. ಸೊ ಹೀಗಾಗಿ ನಾವು ಆವಾಗ ಬಂದಾಗ ಇಟ್ ವಾಸ್ ಅ ಕಲ್ಚರಲ್ ಶಾಕ್ ಫಾರ್ ಅಸ್. ಸೊ ಇಟ್ ಟುಕ್ ಅ ವೈಲ್ ಬಿಫೋರ್ ವಿ ಗಾಟ್ ಇಂಟಿಗ್ರೇಟೆಡ್ ಇನ್ ಟು ದಿಸ್ ಕೆನೇಡಿಯನ್ ಕಲ್ಚರ್. ನಾವು ಆವಾಗ ಜಾಬ್ ಸರ್ಚ್ಗಾಗಿ ನ್ಯೂಸ್ ಪೇಪರಲ್ಲಿ ಕ್ಲಾಸಿಫೈಡ್ ಆ್ಯಡ್ಸ್ ಎಲ್ಲ ನೋಡಿ, ಕೆಲವು ಬಾರಿ ಲೈಬ್ರರಿಸ್ಗೆಲ್ಲ ಹೋಗಿ ಇಂಟರ್ನೆಟ್ ಆಕ್ಸೆಸ್ ಮಾಡಿ, ವೆರಿ ಸ್ಲೋ ಇಂಟರ್ನೆಟ್ ಬ್ಯಾಕ್ ದೆನ್.
ಸೊ ಲೈನಲ್ಲಿ ನಿಂತ್ಕೊಂಡು ಇಂಟರ್ನೆಟ್ ಆಕ್ಸೆಸ್ ಮಾಡಿ ದೇರ್ ಆರ್ ಫ್ಯೂ ವೆಬ್ಸೈಟ್ಸ್ ವೇರ್ ದೇ ಯೂಸ್ ಟು ಪೋಸ್ಟ್ ದ ಜಾಬ್ ಓಪನಿಂಗ್ಸ್. ಸೊ ಅದೆಲ್ಲ ನೋಡಿ ನಾವು ಜಾಬ್ಸ್ಗೆ ಅಪ್ಲೈ ಮಾಡ್ತಾ ಇದ್ವಿ. ಸೊ ದ ಫಸ್ಟ್ ಕ್ವಶನ್ ದ ಎಂಪ್ಲಾಯರ್ ಯೂಸ್ ಟು ಆಸ್ಕ್ ಅಸ್ when they call us for interview was do you have a Canadian experience ಅಂತ. ಅಂದರೆ you just arrived to Canada as a new immigrant, how in the world you going to have the Canadian experience? But we realized it later on. What they meant was you go and work in a Tim Hortons or a McDonald's and get to know the Canadian culture. For example, yes means like this and no means like this, not the Indian way of saying yes like this. So there are a few things that we need to get adjusted. ಆಮೇಲೆ ಇನ್ನೊಂದು ವಿಷಯ ಅಂದರೆ ನಾವು ಇಂಡಿಯಾಕ್ಕೆಲ್ಲ ಕಾಲ್ ಮಾಡಬೇಕಿದ್ರೆ ಟೆಲಿಫೋನ್ ಬೂತಲ್ಲಿ ಹೋಗಿ ಕಾಲಿಂಗ್ ಕಾರ್ಡ್ಸ್ ಯೂಸ್ ಮಾಡ್ತಾ ಇದ್ವಿ. there used to be a prepaid calling cards. After we complete the call, the feeling we used to get, we just got robbed anta. I just got robbed anta. It used to be so expensive. Just about 10-20 minutes phone call used to cost us about $30 to $40. So higagi we had our own struggles when it comes to the initial experience like any other immigrants. But every time when we crossed those milestones, whether it was getting a first driver license or a first car or finding a job in our own field or getting a first home, so we always felt we are making a progress and we are winning anta athra ಒಂದು ಫೀಲಿಂಗ್ ಇತ್ತು. ರಾಜ್ ಅವರೇ, ನಿಮ್ಮ ಅನುಭವಗಳನ್ನು ತುಂಬ ಸವಿಸ್ತಾರವಾಗಿ ತಿಳಿಸ್ಕೊಟ್ರಿ. ತುಂಬಾ ಧನ್ಯವಾದಗಳು. ಬಹಳ ವಿಷಯ ಗೊತ್ತಿರಲ್ಲ, ಆ್ಯಕ್ಚುಲಿ ನೀವು ಹೇಳಿ ಸುಮಾರು ವಿಷಯ ನನಗೂ ಗೊತ್ತಿರಲಿಲ್ಲ. ಸೊ ಮುಂದೆ ನಿಮ್ಮ ಕರಿಯರ್ ರಿಯಲ್ ಎಸ್ಟೇಟಲ್ಲಿ ಹೇಗೆ ಶುರುವಾಯಿತು? ನಾನು ಬಂದು ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ವಿ ಯೂಸ್ ಟು ಡಿಸೈನ್ ಆ್ಯಂಡ್ ಬಿಲ್ಡ್ ಹೈಲಿ ಪ್ರಿಸಿಷನ್ ಪಾರ್ಟ್ಸ್ ಫಾರ್ ಆಟೋಮೊಬೈಲ್ ಆಮೇಲೆ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ಗೆ. after a few years in Canada we had a really good job, but me and Shree always had this thought in mind that we need to find something where we can work together and also be on our own anta. So ಆ ಥರ ಇರಬೇಕಿದ್ರೆ 2008 ಅಲ್ಲಿ ನಿಮಗೆ ಜ್ಞಾಪಕ ಇರ್ಬೋದು, we had a global financial crisis which led into economic recession here as well. So ಆ ಟೈಮಲ್ಲಿ ನಮಗನ್ನಿಸ್ತು this was a good time to move to the business ಅಂತ. So we thought of getting into the house flipping business. So awaga Shree took her license as a realtor and I started managing the renovation part. Meantime she was helping the buyers and seller at the same time, but then our main focus was our house flipping business. So from 2008 in the up until 17 orge we did quite a number of flips. We had a really good run. It was very challenging. House flipping business involves proper time and money management was very critical. But then end of the day it was personally very satisfying and financially very rewarding. I was like believed in the Nike slogan, just do it anta, right? But she was not like that. She always made sure that everything that we do, our actions were in line with our goals. So she stood by me through a thick and thin those difficult years, and we had a really good satisfying career adರಲ್ಲಿ. ಸೊ ಬಹುಶಃ ನಿಮ್ಮ ಟ್ಯಾಗ್ ಟೀಮ್ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಅನ್ಸುತ್ತೆ. ಮುಂದೆ ನಿಮ್ಮ ಬಿಸ್ನೆಸ್ ಹೇಗೆ ಪ್ರೋಗ್ರೆಸ್ ಆಯಿತು? ಸೊ ನಾವು ಇದೇ ಥರ 2017 ವರೆಗೆ ಕಂಟಿನ್ಯೂ ಮಾಡಿದ್ವಿ ಹೌಸ್ ಫ್ಲಿಪ್ಪಿಂಗ್ ಬಿಸ್ನೆಸ್. 2017 ಅಲ್ಲಿ ವಿ ಫೇಸ್ಡ್ ವಿತ್ ಅನದರ್ ಚಾಲೆಂಜ್ when the real estate market again got red hot and prices become very expensive. So awaga namdu flipping business was not anymore feasible yakandre we couldn't able to buy the properties below the market value. So our time alli again we made another turn that we both will go just into the sales anta. So allinda illivarige we have been helping our clients to buy and sell, and with all the experience that we gained from our business we're just passing on to our clients whatever the way it is possible. ಸೊ ರಾಜ್ ಅವರೇ, ಕೊನೆಯದಾಗಿ ನಮ್ಮ ಇಲ್ಲಿನ ಕನ್ನಡಿಗರಿಗೆ ಹಾಗೆ ಇಲ್ಲಿಗೆ ಹೊಸದಾಗಿ ಬರೋ ಕನ್ನಡಿಗರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ? See, we all made this conscious decision to immigrate to Canada for a better life. Today we have all the tools and technology that enable us to live independently. But Sharon, imagine yourself in a social gathering, a party or a celebration where you are not surrounded by our own people. No matter how much progress one makes economically, in that situation you're going to feel alone. You're going to feel something is missing, right? It's incomplete. So that's why I think it's a time we understand the importance of the community. It's a time we understand the importance of
KST, GRK, VSNA, HAWEC, those communities, which gives us a feeling of being in the home, away from home. Provides a safety net in the difficult times where we can fall back and celebrate a good times with our own friends and families. And for our children, it connects them with a language, culture, gives them an identity, who they are and what are their roots. So I urge everyone to attend the community events, take all the benefits that they have to offer, support each other, come together as one without any kind of bondage or barriers in mind, so that the community as a whole we grow to the next level. ರಾಜ್ ಹಾಗೆ ಶ್ರೀ ಇಷ್ಟೊತ್ತಿನ ಜೊತೆ ಮಾತಾಡಿ ತುಂಬಾ ಸಂತೋಷ ಆಯಿತು. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಹಾಗೆ ನಿಮ್ಮ ಅನುಭವಗಳನ್ನ, ಖುಷಿ ಸಂಗತಿಗಳನ್ನ ತುಂಬ ಸಂತೋಷದಿಂದ ಹಂಚ್ಕೊಂಡ್ರಿ. ನಮ್ಮ ಕನ್ನಡ ಸಂಘದ ಪರವಾಗಿ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಶರ್ವಾಣಿ ಅವರೇ. Sharoni, our real estate business depends on the support of the beloved Kannadigas here. The community that is built by a lot of hard work, dedication and selfless efforts of many leaders and volunteers like you in the past. So we just want to say thank you all of them, and thanks to a present committee, Prashant and team, for not only doing all of that but effectively navigating through these challenging times during the COVID, and with the new technology and coming up with all creative ideas just to connect us and bring us together for the benefit of all the Kannadigas. Thank you.